ನಮಸ್ಕಾರ, ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಬಜರಂಗಿ 2 ಸಿನಿಮಾಗೆ ಮತ್ತೊಂದು ಶಾಕ್. ವಿದ್ಯುತ್ ಕಂಬಕ್ಕೆ ಚಿತ್ರತಂಡ ತೆರಳುತ್ತಾ ಇದ್ದ ಬಸ್ ಡಿಕ್ಕಿ ಹೊಡೆದಿದೆ. ಮೊನ್ನೆ ಸೆಟ್ಗೆ ಬೆಂಕಿ ಬಿದ್ದಿತ್ತು, ಇವತ್ತು ಬಸ್ ಆಕ್ಸಿಡೆಂಟ್ ಆಗಿದೆ. ಈ ಮೂಲಕ ಈಗ ಬಜರಂಗಿ 2 ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಪದೇ ಪದೇ ಇಂತಹ ಒಂದು ಅನಾಹುತಗಳು, ಅವಘಡಗಳು ಆಗ್ತಾ ಇರೋದು ಒಂದು ರೀತಿಯಲ್ಲಿ ಏನೋ ಒಂದು ಅಪಶಕುನ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ನೆಲಮಂಗಲದ ಶ್ರೀನಿವಾಸಪುರ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ. 11 ಕೆವಿ ಸಾಮರ್ಥ್ಯದ ವಿದ್ಯುತ್ ಪ್ರವಹಿಸುವ ಲೈನ್ಗೆ ಬಸ್ ಮೇಲೆ ಬಿದ್ದಿದೆ ವಿದ್ಯುತ್ ಕಂಬ ಮತ್ತು ವೈರ್. 60ಕ್ಕೂ ಹೆಚ್ಚು ಕಲಾವಿದರು ಈ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. 2 ದಿನಗಳ ಹಿಂದಷ್ಟೇ ನೆಲಮಂಗಲದಲ್ಲೇ ಒಂದು ಸೆಟ್ ಅನ್ನ ಹಾಕಲಾಗಿತ್ತು, ಬೃಹತ್ ಸೆಟ್ ಅನ್ನ ಕೂಡ ಹಾಕಲಾಗಿತ್ತು. ಆ ಸೆಟ್ ಸಂಪೂರ್ಣವಾಗಿ ಧಗಧಗಿಸಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಆ ಒಂದು ಸೆಟ್ ಸಂಪೂರ್ಣವಾಗಿ ಕೂಡ ಸುಟ್ಟು ಹೋಗಿತ್ತು. ಇವತ್ತು ಚಿತ್ರತಂಡದ ಬಸ್ ಅಪಘಾತ ಆಗಿರೋದು. ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಶಿವರಾಜ್ ಕುಮಾರ್ ಹೇಳ್ತಾ ಇದ್ರು, ಏನೋ ಒಂದು ಅವಘಡ ಆದ್ರೆ ಮತ್ತೆ ಇಡೀ ಒಂದು ಕೆಟ್ಟ ಹೆಸರು ಬರುತ್ತೆ ಚಿತ್ರತಂಡಕ್ಕೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು ಈ ಒಂದು ಚಿತ್ರಕ್ಕೂ ಅಂತ ಹೇಳಿ. ಬಟ್ ಮತ್ತೆ ಇಂತಹ ಒಂದು ಅವಘಡಗಳು ಕೂಡ ಆಗ್ತಾ ಇದೆ. ಮೊನ್ನೆ ನೆಲಮಂಗಲದಲ್ಲಿ ಸೆಟ್ ಸಂಪೂರ್ಣವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸೆಟ್ ಕೂಡ ಸಂಪೂರ್ಣವಾಗಿ ನಾಶವಾಗಿತ್ತು. ಇವತ್ತು ಅದೇ ರೀತಿಯಾಗಿ ವಿದ್ಯುತ್ ನಿಂದಾಗಿ ವಿದ್ಯುತ್ ಲೈನ್ ಬಸ್ ಮೇಲೆ ಕೂಡ ಬಿದ್ದಿದೆ. ಕಂಬದ ಮೇಲೆ ಈ ಒಂದು ಬಸ್ ಕೂಡ ಬಿದ್ದಿರೋದನ್ನ ನಾವು ಗಮನಿಸಬಹುದು. ಅಂದ್ರೆ ಡಿಕ್ಕಿ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೆಚ್ಚು ಕಡಿಮೆ ಆಗಿದ್ರೆ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾ ಇತ್ತು. ಸೊ ಈ ಮೂಲಕ ಈಗ ಮತ್ತೆ ಬಜರಂಗಿ 2 ಸಿನಿಮಾಗೆ ವಿಘ್ನ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಈಗಾಗಲೇ ಚಿತ್ರತಂಡದವರು ಚಿತ್ರೀಕರಣವನ್ನ ಮಾಡೋದಕ್ಕೆಲ್ಲ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಸೆಟ್ ನ ಒಂದು ಸಮಸ್ಯೆ ಕೂಡ ಉಂಟಾಗಿತ್ತು. ಇವತ್ತು ಚಿತ್ರತಂಡ ಹೋಗ್ತಾ ಇದ್ದಂತಹ ಬಸ್ ಕೂಡ ಗುದ್ದಿರೋದನ್ನ ನಾವು ಗಮನಿಸಬಹುದು. ಅಂದ್ರೆ ವಿದ್ಯುತ್ ಕಂಬಕ್ಕೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ವಿದ್ಯುತ್ ಕಂಬ ಅಲ್ಲಿ ಬಿದ್ದಿರೋದನ್ನ ಕೂಡ ನಾವು ಗಮನಿಸಬಹುದು. ಬಸ್ ಮೇಲೆ ವಿದ್ಯುತ್ ಕಂಬ ಹಾಗೇನೆ ಅದರ ವೈರ್ ಕೂಡ ಬಿದ್ದಿದೆ. ಏನಾದ್ರೂ ಒಂದು ವೇಳೆ ಹೆಚ್ಚು ಕಡಿಮೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಸಾಕಷ್ಟು ಅನಾಹುತ ಸಂಭವಿಸ್ತಾ ಇತ್ತು. 11 ಕೆವಿ ಸಾಮರ್ಥ್ಯದ ವಿದ್ಯುತ್ ಪ್ರವಹಿಸುವಂತಹ ಲೈನ್ ಕೂಡ ಅದು ಈಗಾಗಲೇ ನೆಲಮಂಗಲದ ಶ್ರೀನಿವಾಸಪುರ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ. ಮೊನ್ನೆ ನೆಲಮಂಗಲದಲ್ಲೇ ಸೆಟ್ ಅನ್ನ ಹಾಕಲಾಗಿತ್ತು. ಆ ಒಂದು ಬೃಹತ್ ಸೆಟ್ ಕೂಡ ವಿದ್ಯುತ್ ಪ್ರವಹಿಸಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅಲ್ಲಿ ಇಡೀ ಒಂದು ಸೆಟ್ಟೇ ಹಾಳಾಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇನ್ನು ಈಗಾಗಲೇ ನಾವು ಗಮನಿಸುವ ಹಾಗೆ ಒಂದು ರೀತಿಯಲ್ಲಿ ಏನೋ ಒಂದು ಅಪಶಕುನ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ನಂಬಿಕೆ ಅಥವಾ ಅಪನಂಬಿಕೆಗಳ ಮಾತಾದ್ರೂ ಕೂಡ ಯಾಕೆ ಹೀಗಾಯ್ತು, ಪದೇ ಪದೇ ಯಾಕೆ ಬಜರಂಗಿ 2 ಸಿನಿಮಾಗೆ ಈ ತರ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ಗಮನಿಸಬಹುದು. 3 ಒಂದು ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಯಾಕೋ ಬಜರಂಗಿ 2 ಚಿತ್ರಕ್ಕೆ ಒಂದು ರೀತಿಯಲ್ಲಿ ಆಗಾಗ ವಿಘ್ನಗಳು ಆಗ್ತಾನೆ ಇದೆ. ಮೊನ್ನೆ ನೆಲಮಂಗಲದಲ್ಲೇ ಸೆಟ್ ಇದೀ ಅಂತ ಹಾಳಾಗಿ ಹೋಯ್ತು. ಇವತ್ತು ಆಕ್ಸಿಡೆಂಟ್ ಆಗಿದೆ. ಬಸ್ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಇದ್ರು. ಹೆಚ್ಚು ಕಡಿಮೆ ಆಗಿದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಅಂತ ಹೇಳಿ ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಯಾವ ರೀತಿಯಾಗಿ ಆಯ್ತು, ಏನ್ ಹೇಳ್ತಾ ಇದ್ದಾರೆ ಅಲ್ಲಿದ್ದವರು? ಖಂಡಿತ ನಡೀತಾನೆ. ನಾವು ಬಜರಂಗಿ 2 ಚಿತ್ರ ಏನು ಸೆಟ್ಟೇರಿದಾಗ ಒಂದಲ್ಲ ವಿಘ್ನಗಳು ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗಷ್ಟೇ ದೂರ ವೆಚ್ಚದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಒಂದು ಗುಹೆ ಸೆಟ್ ಹಾಕಿದ್ರು. ಆ ಸೆಟ್ಗೂ ಕೂಡ ಬೆಂಕಿ ತಗಲಿ ಅಪಾರವಾದ ಒಂದು ಹಾನಿಯಾಗಿತ್ತು. ಆದ್ರೆ ಅಂದು ಕೂಡ ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ. ಇದರ ಬೆನ್ನಲ್ಲೇ ಇಂದು ಮುಂಜಾನೆ 7:30 ಸಮಯದಲ್ಲಿ ನೆಲಮಂಗಲ ಮಾರ್ಗದಿಂದ ಮರಸರಹಳ್ಳಿಯಲ್ಲಿ ಏನು ಸ್ಟುಡಿಯೋ ಇದೆ, ಸ್ಟುಡಿಯೋ ಮಾರ್ಗವಾಗಿ ಒಂದು ಬಸ್ ತೆರಳುತ್ತಾ ಇತ್ತು. ಸುಮಾರು 60 ಜನ ಸಹ ಕಲಾವಿದರು ಬಸ್ಸಲ್ಲಿ ಇರ್ತಕ್ಕಂಥದ್ದು. ಈ ವೇಳೆ ಏನೋ ಒಂದು ಅತಿ ವೇಗವಾಗಿ ಬಸ್ ಹೋಗ್ತಾ ಇತ್ತು. ಮತ್ತೆ ಎದುರುಗಡೆ ಒಂದು ಕಾರ್ ಬರ್ತಾ ಇರುತ್ತೆ. ಆ ಕಾರನ್ನು ತಪ್ಪಿಸಲು ಕಾರಿಗೆ ಗುದ್ದಿ ನಂತರ ಬಸ್ ಒಂದು 11 ಕೆವಿ ವಿದ್ಯುತ್ ಕಂಬಕ್ಕೆ ಗುದ್ದಿರ್ತಕ್ಕಂಥದ್ದು. ಈ ವೇಳೆ ಒಂದು ವಿದ್ಯುತ್ ಕಂಬದಲ್ಲಿ ಕರೆಂಟ್ ಇತ್ತು. ಆದ್ರೆ ಈಗ ಬಸ್ ಗುದ್ದಿದ ರಭಸಕ್ಕೆ ವಿದ್ಯುತ್ ಕಂಬ ಕಟ್ಟಾಗಿ ಏನೋ ಒಂದು ವೈರ್ ಶಾರ್ಟ್ ಆಗಿ ಒಂದು ಫ್ಯೂಸ್ ಹೋಗಿರ್ತಕ್ಕಂಥದ್ದು. ಒಂದು ವೇಳೆ ಕರೆಂಟ್ ಅನ್ನು ಪ್ರವಹಿಸಿದ್ರೆ ಸುಮಾರು 60ಕ್ಕೂ ಹೆಚ್ಚು ಜನರ ಪ್ರಾಣಕ್ಕೂ ಕೂಡ ಹಾನಿಯಾಗುವಂತ ಸಂಭವ ಎದುರಾಗ್ತಾ ಇತ್ತು. ಶಿವಣ್ಣ ಕೂಡ ಮೊನ್ನೆ ಹೇಳ್ತಾ ಇದ್ರು, ಏನೋ ನಮ್ಮ ಬಜರಂಗಿನ ನಮ್ಮನ್ನ ಕಾಪಾಡ್ತಾ ಇದ್ದೇನೆ, ಈ ರೀತಿ ಅವಘಡಾದ್ರೂ ಕೂಡ ಒಂದು ಏನೋ ಸಮಸ್ಯೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಇತ್ತೀಚೆಗೆ ಶಿವಣ್ಣ ಅವರು ಕೂಡ ಮೊನ್ನೆ ಅಗ್ನಿ ಅವಘಡವಾಗಿ ಹೇಳ್ತಕ್ಕಂಥದ್ದು. ಇವರು ಚಿತ್ರತಂಡವರು ಎಲ್ಲಿಗೆ ಹೋಗ್ತಾ ಇದ್ರು, ಎಲ್ಲಿ ಚಿತ್ರೀಕರಣ ನಡೆಸೋದಕ್ಕೆ ಹೋಗ್ತಾ ಇದ್ರು? ಅಭಿಷೇಕ್ ಏನಾದ್ರು ಗೊತ್ತಾಗಿದೆ ಇದ್ರ ಬಗ್ಗೆ? ಅಂದ್ರೆ ಈಗ ಮರಸರಹಳ್ಳಿಯಲ್ಲಿ ಮೋಹನ್ ಬಿ ಕೆರೆ ಫಿಲಿಂ ಸ್ಟುಡಿಯೋ ಇದೆ. ಈ ಸ್ಟುಡಿಯೋದಲ್ಲಿ ಇಂದು ಕೂಡ ಒಂದು ಗುಹೆಯ ಸೆಟ್ ಇತ್ತು. ಆ ಸೆಟ್ ನಲ್ಲಿ ಚಿತ್ರೀಕರಣ ಮುಂದುವರಿತಾ ಇತ್ತು. ಕಳೆದ 7-8 ದಿನಗಳಿಂದ ಅದೇ ಗುಹೆಯ ಸೆಟ್ ನಲ್ಲಿ ಚಿತ್ರೀಕರಣ ಮುಂದುವರಿತಾ ಇತ್ತು. ಇಂದು ಕೂಡ ಅದೇ ಸೆಟ್ ನಲ್ಲಿ
ಬಜರಂಗಿ ಚಿತ್ರದ ಬಹುತೇಕ ಚಿತ್ರೀಕರಣ ಸ್ಟುಡಿಯೋ ಚಿತ್ರೀಕರಣ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ವೇಳೆನೂ ಆ ಚಿತ್ರ ಅಲ್ಲಿನ ಚಿತ್ರೀಕರಣಕ್ಕೆ ಸುಮಾರು 300ರಿಂದ 400 ಜನ ಕಲಾವಿದರು ಆ ಹಿಂದೂ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಈ ಒಂದು ಎಲ್ಲ ಕಲಾವಿದರು ಕೂಡ ಬೆಂಗಳೂರಿನಿಂದ ಬಸ್ ನಲ್ಲಿ ಹೋಗ್ತಕ್ಕಂಥ ಅಂದ್ರೆ ನೆಲಮಂಗಲದಲ್ಲಿ ಇರ್ತಕ್ಕಂಥ ಮರಸಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಚಿತ್ರೀಕರಣಕ್ಕಾಗಿ ಬಸ್ ನಲ್ಲಿ ತೆರಳ್ತಾ ಇದ್ರು. ಈ ವೇಳೆ ಕೊನೆಯದಾಗಿ ಹೋಗ್ತಾ ಇರ್ತಕ್ಕಂಥ ಬಸ್ ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಅತಿ ವೇಗವಾಗಿ ಹೋಗ್ತಾ ಇದ್ರು. ಈ ಒಂದು ವೇಗವಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅವಘಡ ಆಗಿರ್ತಕ್ಕಂಥದ್ದು ನಾವೀಗ. ಎಸ್, ಒಂದ್ ಕಡೆ ಈಗಾಗಲೇ ಚಾಲಕನ ನಿರ್ಲಕ್ಷ್ಯದಿಂದ ಆದ್ರೂ ಕೂಡ ಅದರಲ್ಲೂ ಕೂಡ ಓವರ್ಟೇಕ್ ಮಾಡುವಂತಹ ವರದಲ್ಲಿ ಅಂದ್ರೆ ಆಗ್ತಾ ಇದ್ರು, ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ದಂತಹ ಕಾರಣ ಆಗ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಇದು ಚಿತ್ರದ ಮೇಲೆನೆ ಎಫೆಕ್ಟ್ ಆಗ್ತಾ ಇದೆಯಾ ಅಂದ್ರೆ ಚಿತ್ರತಂಡದವರಲ್ಲೂ ಕೂಡ ಒಂದ್ ರೀತಿಯ ಆತಂಕಕ್ಕೆ ಈಗ ಅದು ಕಾರಣ ಆಗಬಹುದೇನೋ, ಯಾಕೋ ಸರಿ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಸಾಕಷ್ಟು ಬಾರಿ ಈ ತರ ಆದ್ರೆ ಒಂದ್ ರೀತಿ ಆ ತರದ ಮನಸ್ಥಿತಿ ಬರುವಂತಹ ಚಾನ್ಸಸ್ ಇರುತ್ತಲ್ವಾ ಅಂತ ಹೇಳಿ ಅಭಿಷೇಕ್. ಹೌದು, ಖಂಡಿತ. ಏನು ಪದೇ ಏನು ಹಿಂದಿನ ಒಂದು ಕೇವಲ 2 ದಿನ ಗ್ಯಾಪ್ ನಲ್ಲಿ ಈ ರೀತಿ ಒಂದು ರೀತಿ ಮೊನ್ನೆ ಅಗ್ನಿ ಅವಘಡ ಆಯ್ತು, ಇಂದು ಬಸ್ ಅಪಘಾತ ಆಗಿ ಮೊನ್ನೆನೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಇವತ್ತು ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಪ್ರಾಣಕ್ಕೆ ಅಪಾಯ ಆಗಿಲ್ಲ. ಆದ್ರೆ ಮೇಲೆ ಈ ರೀತಿ ಒಂದು ಅವಘಡಗಳನ್ನ ಸಂಭವಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಆತಂಕ ಕೂಡ ಈಗ ದೂಡಿರ್ತಕ್ಕಂಥದ್ದು. ಹರ್ಷ ಅವರು ಹೇಳ್ತಾ ಇದ್ರು, ಹಾಗೂ ಶಿವಣ್ಣ ಅವರು ಹೇಳ್ತಾ ಇದ್ರು, ಪದೇ ಈ ರೀತಿ ಒಂದು ಅವಘಡ ಆಗ್ತಾ ಇರೋದು. ಈ ರೀತಿ ಏನಾದ್ರು ಪ್ರಾಣಾಪಾಯ ಆದ್ರೆ ಒಂದು ಚಿತ್ರರಂಗ ಕಪ್ಪು ಚುಕ್ಕಿ ಆಗುತ್ತೆ. ಆದ್ರೆ ಬಜರಂಗಿ ಕೂಡ ನಮ್ಮನ್ನು ಕಾಪಾಡ್ತಾ ಇದ್ದೇನೆ ಅಂತ ಒಂದು ಆತಂಕದಲ್ಲೇ ಕೂಡ ಇಂದು ಕೂಡ ಒಂದು ಚಿತ್ರೀಕರಣ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ.